ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. IVF ಮೂಲಕ ಮಗುವನ್ನು ಪಡೆಯೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಅಂದರೆ ಮಹಿಳೆ ಗರ್ಭಿಣಿ ಆಗಿದ್ದಾಳೆ, ಅದು ಸಾಕಷ್ಟು ಶ್ರಮ ವಹಿಸಿ ಇನ್ನೂ ಆಗಲಿಲ್ವಲ್ಲ ಅಂತ ಅಂದುಕೊಂಡು ಆದಂತಹ ಒಂದು ಸಂದರ್ಭ ಇದು. ಆಗ ಬಹಳ ಸಂದರ್ಭಗಳಲ್ಲಿ ಸಹಜವಾಗಿ ಒಂದು ಒತ್ತಡ ಕ್ರಿಯೇಟ್ ಆಗುತ್ತೆ. ಗರ್ಭ ಧರಿಸಿದಾಗಲೇ ಒಂದು ಒತ್ತಡ, ಏನಾಗುತ್ತೋ ಏನೋ, ಆರೋಗ್ಯವಾಗಿದ್ದರೆ ಸಾಕು ಅನ್ನೋದಾದರೆ, ಇನ್ನೊಂದು ಈ IVF ಮೂಲಕ ಆಗುವಂಥ ಒಂದು ಗರ್ಭಧಾರಣೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕು ಅನ್ನೋದನ್ನು ನಾವು ಕೇಳಿರ್ತೀವಿ. ಅದು ನಿಜವಾ? ಯಾವ ರೀತಿ ಕಾಳಜಿ ವಹಿಸಬೇಕು? ಸಾಮಾನ್ಯವಾದಂತಹ ಒಂದು ಗರ್ಭಧಾರಣೆಗೂ IVF ಮೂಲಕ ಆದಂಥ ಗರ್ಭಧಾರಣೆಗೂ ಏನಾದರೂ ವ್ಯತ್ಯಾಸ ಇದೆಯಾ? ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರಿದ್ದಾರೆ. ಹಾಗೂ ಇದೇ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಸಿಗಬೇಕಾದಂತಹ ಭಾವನಾತ್ಮಕ ಬೆಂಬಲದ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ವರ್ಷಾ ವಿಜಯ್ ಅವರು ಕೂಡ ಇದ್ದಾರೆ. ಅಂದಹಾಗೆ ನಿಮಗೆ ಹೇಳಬೇಕು, ಅವರಿಬ್ಬರು ಅಮ್ಮ ಮಗಳು. ಎಲ್ಲೋ ಇಬ್ಬರು ಮುಖನೂ ಒಂದೇ ಥರ ಕಾಣಿಸ್ತಾ ಇದೆಯಲ್ಲ ಅಂತ ನಿಮ್ಗೆ ಅನಿಸಿರುತ್ತೆ ಅಲ್ಲ? ನೋಡಿ, ನಾನು ಇದನ್ನು 3ನೇ ಎಪಿಸೋಡಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಇವರಿಬ್ಬರು ಅಮ್ಮ ಮಗಳು, ಹಾಗಾಗಿ ಅಷ್ಟು ಚೆನ್ನಾಗಿ ಕೆಮಿಸ್ಟ್ರಿ ಮ್ಯಾಚ್ ಆಗ್ತಾ ಇದೆ. ನೋಡೋಕ್ಕೂ ಕೂಡ ಒಂದೇ ಥರನೇ ಇದ್ದಾರೆ. ಹಾಗೆ ಅಮ್ಮ ಮಗಳು ಇಬ್ಬರು ಕೂಡ ಒಂದು ವಿಚಾರದ ಬಗ್ಗೆ, ಒಂದು ವಿಷಯದ ಬಗ್ಗೆ ಬೇರೆ ಬೇರೆ ನೆಲೆಯಿಂದ ಜನರಿಗೆ ಅರ್ಥ ಮಾಡಿಸೋದಿದೆಯಲ್ಲ, ಅದು ಕೂಡ ತುಂಬ ವಿಶೇಷವಾದದ್ದು, ಅಪರೂಪವಾದದ್ದು. ಅಮ್ಮ ಮಗಳು ಇಬ್ಬರನ್ನು ಕೂಡ ತುಂಬ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಇಬ್ಬರಿಗೂ ನಮಸ್ಕಾರ. ನಮಸ್ತೆ. ಈಗಾಗಲೇ ಹೇಳಿದ ಹಾಗೇನೆ ಈ IVF ಆದಂತಹ ಒಂದು ಗರ್ಭಧಾರಣೆಗೂ ಮಾಮೂಲು ಗರ್ಭಧಾರಣೆಗೂ ವ್ಯತ್ಯಾಸ ಇರೋದು ಬಹುಶಃ ನಮ್ಮ ಮನಸ್ಸಿನಲ್ಲ. ಆಕ್ಚುಲಿ ಇದ್ರ ಬಗ್ಗೆ ತುಂಬಾ ಜನಕ್ಕೆ ತುಂಬಾ ತಪ್ಪು ಕಲ್ಪನೆಗಳಿದೆ ಮೇಡಮ್. IVF ಕನ್ಸೆಪ್ಷನ್ ಅಂದ್ರೆ ನಾರ್ಮಲ್ ಆಗಿರಲ್ವೇನೋ, ಬೇಬಿ ಅಬ್ನಾರ್ಮಲ್ ಆಗಿ ಹುಟ್ಟತ್ತೇನೋ, ಇದು ಲ್ಯಾಬ್ ಅಲ್ಲಿ ಎಂಬ್ರಿಯೋಸ್ ಗ್ರೋ ಆಗಿರೋದ್ರಿಂದ ಇದು ನ್ಯಾಚುರಲ್ ಆಗಿರೋ ತರ ಅಲ್ವೇನೋ. ಆಮೇಲೆ ಸುಮಾರು ಜನ ದಂಪತಿಗಳು ಹೇಳ್ತಾರೆ, ನಾವು ನ್ಯಾಚುರಲ್ ಆಗೇ ಕನ್ಸೀವ್ ಆಗಬೇಕು, ನನಗೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಥೆರಪೀಸ್ ನಮಗೆ ಬೇಡ, ಯಾಕಂದ್ರೆ ಅದ್ರಲ್ಲಿ ಬೇಬಿ ನಾರ್ಮಲ್ ಇರಲ್ಲ. ಈ ತರ ಏನೇನೋ ತಪ್ಪು ಕಲ್ಪನೆ ಮಾಡ್ಕೊಂಡು ಕಾಯ್ತಾನೇ ಇರ್ತಾರೆ. ಏಜ್ ಹೋಗದೆ ಅವ್ರಿಗೆ ಪರಿವೇ ಇರಲ್ಲ. ಏಜ್ ಆಗ್ತಾ ಇದ್ದಂಗೆ ಗರ್ಭಕೋಶ ಮತ್ತೆ ಅಂಡಕೋಶ ಕೂಡ ಏಜ್ ಆಗ್ತಾ ಇದೆ, ನನ್ನ ಥಾಟ್ ಪ್ರಾಸೆಸ್ ಅಲ್ಲಿ ಚೇಂಜ್ ಮಾಡ್ಕೋಬೇಕು ಅಂತಾನೆ ಇರಲ್ಲ. ಅವರ ಮೈಂಡಲ್ಲಿ ಏನೋ ನಂದೇ ಗ್ಯಾಮಿಟ್ಸ್ ಇರತ್ತಾ, ಅಲ್ಲಿ ಹೋದ್ರೆ ಬೇರೆ ಏನಾರ ಎಕ್ಸ್ಚೇಂಜ್ ಆಗ್ಬಿಡತ್ತಾ, ನಂದು ಗ್ಯಾಮಿಟ್ಸು, ಬೇಬಿ ನಾರ್ಮಲ್ ಇರತ್ತಾ, ಅದಕ್ಕೆ IQ ನಾರ್ಮಲ್ ಇರತ್ತಾ, ಆ ಥರ ಏನೇನೋ ಕಲ್ಪನೆಗಳು, ತಪ್ಪು ಕಲ್ಪನೆಗಳು ಇಟ್ಕೊಂಡು ಕೂತಿರ್ತಾರೆ. ಅದ್ರ ಬಗ್ಗೆ ಬಂದು ಡಾಕ್ಟರ್ ಹತ್ರನೂ ಚರ್ಚೆ ಮಾಡಲ್ಲ. ಇಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾರ್ಮಲಿ ಕನ್ಸೆಪ್ಷನ್ ಆಗೋದು ಫೆಲೋಪಿಯನ್ ಟ್ಯೂಬ್ ಅಲ್ಲಿ, ಗರ್ಭನಾಳದಲ್ಲಿ. ಆ ಗರ್ಭನಾಳ ಯಾವಾಗ ಫಂಕ್ಷನ್ ಆಗ್ತಿಲ್ವೋ, ಬ್ಲಾಕ್ ಆಗಿದ್ಯೋ, ಹಸ್ಬೆಂಡ್ ಸ್ಪರ್ಮ್ ಅಲ್ಲಿ ಪ್ರಾಬ್ಲಮ್ಸ್ ಇದೆಯೋ, ಅವಾಗ ಮಾತ್ರ ನಾವು IVF ಚಿಕಿತ್ಸೆಗೆ ಹೋಗ್ತೀವಿ. ಸೊ ಏನೇ ನೀವು ಟ್ಯೂಬ್ ಅಲ್ಲಿ ಪರಿಕ್ರಮ ಆಗ್ತಿತ್ತು ಅದನ್ನ ನಾವು IVF ಲ್ಯಾಬ್ ಅಲ್ಲಿ ಮಾಡ್ತೀವಿ ಅಷ್ಟೇ. ಅಲ್ಲಿ ಒಂದ್ಸಲಿ ಭ್ರೂಣ ಕ್ರಿಯೇಟ್ ಆದ್ಮೇಲೆ ಅದು ಗರ್ಭಕೋಶದೊಳಗಡೆ ನಾವು ನೀಟಾಗಿ ಸ್ಲೋ ಆಗಿ ಟ್ರಾನ್ಸ್ಫರ್ ಮಾಡಿ ಬಿಡ್ತೀವಿ. ನೆಕ್ಸ್ಟ್ ಅದು ಒಳಗಡೆ ಅಂಟ್ಕೊಳ್ಳೋದು, ಅಂಕುರ ಆಗೋದು, ಜೀವ ಬರೋದು, ಬೆಳೆಯೋದು ಎಲ್ಲ ಗರ್ಭಕೋಶದಲ್ಲೇ ಆಗೋದು. ಸೊ IVF ಕನ್ಸೆಪ್ಷನ್ಗೂ ನ್ಯಾಚುರಲ್ ಕನ್ಸೆಪ್ಷನ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅನ್ನೋದನ್ನ ಫಸ್ಟ್ ಅವರು ತಲೆಯಿಂದ ತೆಗ್ದಾಕ್ಬೇಕು. ಇದಕ್ಕೆ ಒಂದ್ ಪಾಯಿಂಟ್ ಏನಂದ್ರೆ ಮ್ಯಾಮ್, ಈ ಮಿಸ್ಕನ್ಸೆಪ್ಷನ್ಸ್ ಎಲ್ಲ ಜಾಸ್ತಿ ಯಾಕಾಗಿದೆ ಅಂದ್ರೆ ಮೂವೀಸ್ ಅಲ್ಲಿ ನಾನು ನೋಡಿರೋ IVF ಬಗ್ಗೆ ಇರೋ ಮೂವೀಸ್ ಅಲ್ಲಿ ಎಲ್ಲಾನು ಈ ಸ್ಪರ್ಮ್ ಅವ್ರಿಗೆ ಹೊಟ್ಟೋಯ್ತು, ಆ ಎಗ್ ಇವ್ರಿಗೆ ಬಂದ್ಬಿಡ್ತು, ಅದ್ರಿಂದ ಬೇರೆ ಮಗು ಬಂದ್ಬಿಡ್ತು, ಅದ್ರಿಂದ ಲೀಗಲ್ ಇಶ್ಯೂಸ್, ಈ ತರ ಏನೇನೋ ತೋರಿಸ್ತಾರೆ. ಸೊ ಮೀಡಿಯಾ ರೋಲು ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ಬೇಕು, ಇಲ್ಲಾಂದ್ರೆ ಇದು ತುಂಬಾ ಪ್ರಾಬ್ಲಮ್ಸ್. ಎಕ್ಸಾಕ್ಟ್ಲಿ ಮೇಡಮ್, ಏನೇನೋ ಬಿಂಬಿಸ್ತಾರೆ. ಆಕ್ಚುಲಿ ART ರೆಗ್ಯುಲೇಷನ್ ಆಕ್ಟ್ ಎಲ್ಲ ಎಷ್ಟು ಸ್ಟ್ರಿಕ್ಟ್ ಇದೆ. ಆಮೇಲೆ ನಾವೆಲ್ಲ ಎಷ್ಟು ಮಾರಲ್ ಇದೀವಿ, ಎಥಿಕಲ್ ಇದೀವಿ, ಲೀಗಲ್ ಅಡ್ವೈಸರ್ಸ್ ಇದ್ದಾರೆ. ಆ ಥರ ಎಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ದೊಡ್ಡ ದೊಡ್ಡ ಟೆಕ್ನಾಲಜಿಗಳಿದೆ, ವಿಟ್ನೆಸಿಂಗ್ ಸಿಸ್ಟಮ್ಸ್ ಇದೆ, ಹಂಗೆಲ್ಲ ಆಗೋದೇ ಇಲ್ಲ. ಪ್ಲಸ್ ಬೇಬೀಸು ಇವಾಗ ನಮ್ದು ಫಸ್ಟ್ IVF ಬೇಬಿ ಹುಟ್ಟು ಆಲ್ಮೋಸ್ಟ್
47-48 ಇಯರ್ಸ್ ಆಯ್ತು ಮೇಡಮ್. ಆ ಬೇಬಿನ ಸ್ಟಡಿ ಮಾಡ್ಕೊಂಡೇ ಬಂದಿದ್ದಾರೆ. ಅವಾಗ್ಲಿಂದ ಸಾವಿರಾರು ಲಕ್ಷಾಂತರ ಮಕ್ಕಳಾಗಿದ್ದಾರೆ. ಅದ್ರ ಬಗ್ಗೆ ರಿಸರ್ಚ್ಗಳಾಗಿದೆ, ಪೇಪರ್ಸ್ ಬಂದಿದೆ, IQ ನೋಡಿದ್ದಾರೆ, ಅವ್ರದ್ದು ಮೆಂಟಲ್ ಅಂಡ್ ಎಮೋಷನಲ್ ಎಲ್ಲಾನು ಅಸೆಸ್ ಆಗಿದೆ. ಯಾವುದೇ ತರ ಚೇಂಜಸ್ ಇರಲ್ಲ. ಬಟ್ IVF ಕನ್ಸೆಪ್ಷನ್ ಮಾಡಿದಾಗ ನಾವು ತುಂಬಾ ಸಪೋರ್ಟ್ಸ್ ಕೊಟ್ಟಿರ್ತೀವಿ, ಹಾರ್ಮೋನಲ್ ಸಪೋರ್ಟ್ಸ್. ಸೊ ಆ ಹಾರ್ಮೋನಲ್ ಸಪೋರ್ಟ್ಸ್ನೆಲ್ಲ ಟಕ್ ಅಂತ ಬಿಟ್ಬಿಡ್ಬಾರ್ದು. ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣ ಅಕ್ಕಪಕ್ಕದ ಮನೆಯವರು, ಆಂಟಿಗಳು, ಅಂಕಲ್ಗಳು ಸಜೆಷನ್ಸ್ ಕೊಡ್ತಾರೆ, ನೀನೇನು ತಗೋಬೇಡ, ಎಲ್ಲ ಬಿಟ್ಬಿಡು, ನ್ಯಾಚುರಲ್ ಆಗಾಗ್ಲಿ, ಹಂಗ್ ಮಾಡಬಾರ್ದು. ನಾನು ಎಷ್ಟೋ ಜನ ಲೇಡೀಸ್ನ ನೋಡಿದ್ದೀನಿ, ಟ್ಯಾಬ್ಲೆಟ್ಸ್ ಬಿಟ್ಬಿಡ್ತಾರೆ, ಇಂಜೆಕ್ಷನ್ಸ್ ಬಿಟ್ಬಿಡ್ತಾರೆ, ಥೈರಾಯ್ಡ್ ಮೆಡಿಕೇಶನ್ಸ್ ಬಿಟ್ಬಿಡ್ತಾರೆ, ಶುಗರ್ ಕಂಟ್ರೋಲ್ ಇಟ್ಕೊಳ್ಳಲ್ಲ. ಅವಾಗ ಏನಾಗುತ್ತೆ, ಅಬಾರ್ಷನ್ಸ್ ಆಗುತ್ತೆ, ಬೇಬಿ ಸರಿಗೆ ಬೆಳೆಯಲ್ಲ, ಕುಂಠಿತ ಆಗತ್ತೆ, ಹಾರ್ಟ್ ಬರಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ. ಸೊ ಡಾಕ್ಟ್ರು IVF ಮಾಡಿದ ಡಾಕ್ಟ್ರು ಏನ್ ಹೇಳಿದ್ದಾರೆ ಅದನ್ನ ಚಾಚು ತಪ್ಪದೆ ನಿರ್ವಹಿಸಬೇಕು. ಅದು ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ, ಪಾಲನೆ ಮಾಡಬೇಕು, ಕರೆಕ್ಟ್ ಫಾಲೋ ಅಪ್ಸ್ಗೆ ಬರಬೇಕು, ಅವ್ರದ್ದು ನ್ಯೂಟ್ರಿಷನ್ ಲೆವೆಲ್ನ ಕಾಪಾಡ್ಕೋಬೇಕು. ನಾವು ಏನೇನು ಭ್ರೂಣನ ಹಾಕಿ ಬೆಳೆಸಿದ್ವಿ ಒಳಗಡೆ, ಆಚೆ ಕಡೆ, ಅದಿವಾಗ ಒಳಗಡೆ ಇದೆ. ಸೊ ಅದನ್ನ ಬೆಳೆಸ್ಬೇಕಾಗಿರೋ ಜವಾಬ್ದಾರಿ ಇವಾಗ ತಾಯಿದು. ಸೊ ಅವಳು ಕರೆಕ್ಟ್ ಟೈಮಲ್ಲಿ ಊಟ ಮಾಡಬೇಕು, ಪರ್ಫೆಕ್ಟ್ ಆಗಿ ನಿದ್ದೆ ಮಾಡಬೇಕು, ತುಂಬ ಜಾಸ್ತಿ ಲ್ಯಾಪ್ಟಾಪ್ಸ್ಗೆ, ಮೊಬೈಲ್ಸ್ಗೆ ಎಕ್ಸ್ಪೋಸ್ ಆಗಬಾರ್ದು, ಮೆಂಟಲಿ ಎಮೋಷ್ನಲಿ ತುಂಬ ಕಾಮ್ ಆಗಿರಬೇಕು. ಮೆಂಟಲ್ ಎಮೋಷ್ನಲ್ ರೋಲ್ ಅಂತೂ ಮೇಡಮ್ ಒಂಥರ ಅನ್ಲಿಮಿಟೆಡ್ ಇದೆ ಅದರದ್ದು ರೋಲ್. ಇಟ್ ಇಸ್ ನಾಟ್ ಓನ್ಲಿ ಫಿಸಿಕಲ್. ಅದ್ರ ಬಗ್ಗೆ ಡಾಕ್ಟರ್ ವರ್ಷ ವಿಲ್ ಗಿವ್ ಯು ಅ ವೆರಿ ಬಿಗ್ ಕ್ಲಾರಿಟಿ. ಹೌ ಮಚ್ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್ ಅನ್ನೋದು ಈಗ ಹೊಸ ಹೊಸ ಫೀಲ್ಡ್ಗಳು ಬರ್ತದೆ. ಸೈಕೋ ನ್ಯೂರೋ ಎಂಡೋಕ್ರೈನಾಲಜಿ, ಸೈಕೋ ನ್ಯೂರೋ ಇಮ್ಯುನಾಲಜಿ ಅಂತ ಎಲ್ಲ ಅಸೋಸಿಯೇಟ್ ವಿತ್ ಸೈಕೆಟ್ರಿ. ಸೊ ಎಲ್ಲದಕ್ಕೂ ಮೈಂಡೇನೆ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅಫ್ಕೋರ್ಸ್ ಎವ್ರಿಥಿಂಗ್ ವಿಲ್ ಫಾಲ್ ಡೌನ್. ಹೌ ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಸರಿಗಿಲ್ಲ ಅಂದ್ರೆ ನೀವು ಮೇಲೆ ಏನ್ ಕಟ್ಟಿದ್ರು ಬಿದೋಗತ್ತೆ, ಆ ಥರ. ಸೊ ಇವ್ರು ಹೇಳ್ತಿದ್ದಂಗೆ ಹೇಗೆ ಆರೈಕೆ ಮಾಡ್ಕೋಬೇಕು ಅನ್ನೋದು ಇಟ್ ವಿಲ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ 3 ಪರ್ಸ್ಪೆಕ್ಟಿವ್ಸ್ ಹೇಳ್ತೀನಿ. ಒಂದು, ವಾಟ್ ಐ ಡೂ ಫಾರ್ ಮೈ ಸೆಲ್ಫ್ ಆ್ಯಸ್ ಅ ಮದರ್, ನಾನು ಹೆಂಗೆ ನೋಡ್ಕೊತೀನಿ ನನ್ನ ಅನ್ನೋದು ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ರು. ಬಟ್ ಅದಕ್ಕಿಂತ ಮಿಕ್ಕಿದ 2 ಪಾರ್ಟ್ ಇದೆ. ಅಂದರೆ ಹೌ ಫ್ಯಾಮಿಲಿ ಟೇಕ್ಸ್ ಕೇರ್ ಮತ್ತು ಹೌ ಹಸ್ಬೆಂಡ್ ಟೇಕ್ಸ್ ಕೇರ್. ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಅವ್ರು ದೇ ಆರ್ ಕ್ರೇವಿಂಗ್ ಫಾರ್ ಹಿಸ್ ಅಟೆನ್ಷನ್ ಅಟ್ ದಟ್ ಟೈಮ್. ಆದರೆ ಅವರು ಅಷ್ಟು ಅಟೆನ್ಷನ್ ಕೊಡೋಕ್ಕೂ ಆಗಲ್ಲ. ಮೇ ಬಿ ಬಿಕಾಸ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್, ತುಂಬ ಫ್ಯಾಕ್ಟರ್ಗಳು ಇರ್ಬೋದು. ಬಟ್ ಆ ಸ್ವಲ್ಪ ಪೀರಿಯಡ್ಗಾದ್ರೂ ಅವರಿಗೆ ಎಷ್ಟು ಅಟೆನ್ಷನ್ ಕೊಡಬೇಕೋ ಅದಕ್ಕಿಂತ ಡಬಲ್ ಕೊಟ್ಟರೆ ದೇ ವಿಲ್ ಆ್ಯಕ್ಚುಲಿ ಬೆನಿಫಿಟ್ ಔಟ್ ಆಫ್ ಇಟ್. ಇನ್ನೊಂದು, ಸರೌಂಡಿಂಗ್ ದಮ್ ವಿತ್ ಪಾಸಿಟಿವ್ ಎನರ್ಜಿ. ನೀವು ಅಭಿಮನ್ಯು ಕತೆ ಎಲ್ಲ ಕೇಳಿರ್ಬೋದು, ಅವಾಗಿಂದಾನೇ ಹೇಳಿದಾರೆ ಅದೆಲ್ಲ. ಮಗುಗೆಲ್ಲ ಇನ್ಫಾರ್ಮೇಶನ್ ಹೋಗ್ತಿರುತ್ತೆ. ಸೊ ನಾವು ಎಷ್ಟು ಏನ್ ಥರ ಇನ್ಫಾರ್ಮೇಶನ್ ಕೊಡ್ತೀವಿ, ಎಷ್ಟು ಒಳ್ಳೆ ಇನ್ಫಾರ್ಮೇಶನ್, ಪಾಸಿಟಿವ್ ಇನ್ಫಾರ್ಮೇಶನ್ನ ಅಮ್ಮನ ಸುತ್ತಲೂ ಇಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಷಯದಲ್ಲಿ ನಾನು ಮುನ್ಸಿಯಾರಿ ಅಂತ ಒಂದು ಜಾಗದಲ್ಲಿ ರೂರಲ್ ಕಡೆ ಕೆಲಸ ಮಾಡಿದ್ದೆ. ಅದರಲ್ಲಿ ಗೌರ್ಮೆಂಟ್ ಪ್ರಾಕ್ಟೀಸೇ ಇದೆಯಂತೆ. ಆಶಾ ವರ್ಕರ್ಸ್ ಇರ್ತಾರಲ್ಲ, ಅವರು ದೇ ಗೋ ಡೂ ಸೆಮಿನಾರ್ಸ್. ಅಂದ್ರೆ ಅತ್ತೆ ಮತ್ತೆ ಸೊಸೆಗೆ ಸೆಮಿನಾರ್ಗಳು ಇಡುತ್ತಾರಂತೆ. ಅಂದ್ರೆ ಅವ್ರದ್ದು ಹೇಗೆ ಬಾಂಡಿಂಗ್ ಬೆಟರ್ ಆದ್ರೆ ಮಗು ಹೆಲ್ತ್ ಬೆಟರ್ ಆಗುತ್ತೆ ಅಂತ ಈ ತರದ್ದೆಲ್ಲ ನಡೀತಿದೆ. ನಾವ್ ಆತರ ಹೋದ್ರೇನೆ ಗೊತ್ತಾಗತ್ತೆ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ. ಪ್ಲಸ್ ಗಂಡಂದ್ರು ಎಷ್ಟು ಅಟೆನ್ಷನ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಪ್ಲಸ್ ಒನ್ ಮೋರ್ ಆಂಗಲ್, ಈಗ ಮೇಡಮ್ ಹೇಳಿದ್ರು ಇಷ್ಟೆಲ್ಲ ಮಾಡ್ಬೇಕು ಅಂತ, ಆದ್ರೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರೀಮು ಇದ್ದಾರೆ. ಅವಳು ಒಂದೇ ಒಂದು 5 ನಿಮಿಷ ಡಿಲೇ ಆಗ್ಬಿಟ್ರು ನೋಡಿ ಇಷ್ಟೆಲ್ಲ ದುಡ್ಡು ಹಾಕಿ ಮಾಡ್ಸಿದೀವಿ IVF-ನ, ಯೋಗ ಮಾಡ್ಲೇ ಇಲ್ಲ ಇವತ್ತು ಅಂತಾರೆ. ಯೋಗ ಮಾಡಿಲ್ವಾ ಇವತ್ತು ಅಂತ ಕೇಳಿದ್ರೆ, ಇಲ್ಲ ಮೇಡಮ್ 5 ಮಿನಿಟ್ಸ್ ಲೇಟಾಗಿ ಮಾಡಿದೆ ಅಂತ ಹೇಳ್ತಾರೆ. ಹಿಂಗೆ ಆಗ್ಬೇಕು ಅಂತ ತಲೆ ತಿನ್ನೋರು ಇದ್ದಾರೆ. ಸೊ ಎಲ್ಲದು ಮಾಡರೇಷನ್ ಅಲ್ಲಿ ಆಗ್ಬೇಕು. ಎಕ್ಸ್ಟ್ರೀಮ್ ಆಗಿ ಕತ್ತಿಸ್ಕೋತರ ಪ್ರೆಷರ್ ಆಗೂ ಮಾಡಬಾರ್ದು, ಆ ಕಡೆ ತುಂಬಾ ಲೂಸ್ ಆಗು ಇರಬಾರ್ದು. ಓಕೆ, ಮತ್ತೆ ಅಂದ್ರೆ ಇಡೀ ಈ ಪ್ರೋಸೆಸ್ ಅನ್ನ ಅರ್ಥ ಮಾಡ್ಕೋಬೇಕು. ಕರೆಕ್ಟ್, ಹೌದು. ತುಂಬಾ ನೀಟಾಗಿ ಅರ್ಥ ಮಾಡ್ಕೊಂಡು ಕರೆಕ್ಟ್ ಇನ್ಫಾರ್ಮೇಶನ್ ತಗೋಬೇಕು. ಎಲ್ಲಿಂದ ನಾವು ಚಾಟ್ GPT ಕೇಳ್ತೀನಿ, ಗೂಗಲ್ ಕೇಳ್ತೀನಿ ಅಂತ ಹೋದ್ರೆ ಅದ್ರ ಪ್ರಕಾರ ಅದು ಇನ್ಫಾರ್ಮೇಶನ್ ಕೊಡತ್ತೆ. ಹಿಂಗ ಅಂತ ಕೇಳಿದ್ರೆ ಹೌದು ಅನ್ನತ್ತೆ, ಇಲ್ಲ ನಂಗೆ ಹಂಗ ಅನ್ಸುತ್ತೆ ಅಂದ್ರೆ ಹೌದು ಹಂಗೆ ಅನ್ನತ್ತೆ. ಸೊ ಹಂಗೇನೆ. ಆಕ್ಚುಲಿ ಮೇಡಮ್, ಭ್ರೂಣ ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಅದಾದ್ಮೇಲೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರಕ್ ಒಂದು 15 ದಿವಸ ಗ್ಯಾಪ್ ಇದೆಯಲ್ಲ, ನರಕ ಯಾತನೆ ಪಡ್ತಾರೆ. ಅದು ಒಳಗಡೆ ಅಂಟ್ಕೊಂಡಿದ್ಯಾ, ನಾನು ನಿಂತ್ಕೊಂಡ್ರೆ ಬಿದ್ದೋಗತ್ತಾ, ಮಲ್ಕೊಂಡ್ರೆ ಬಿದ್ದೋಗತ್ತಾ, ಆ ಥರ ಎಲ್ಲ ಏನು ಭ್ರೂಣ ಆಗಲ್ಲ. ಅಲ್ಲಾಡೋದು ಬೀಳೋದು ಎಲ್ಲ ಆಗಲ್ಲ. ಒಂದ್ಸಲಿ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಅದ್ರ ಜಾಗಕ್ಕೆ ಹೋಗಿ ಕೂತ್ಕೊಳ್ಳತ್ತೆ. ಎಷ್ಟು ಪ್ರೆಷರ್ ಬಿಲ್ಡ್ ಮಾಡ್ಕೋತಾರೆ ಅವ್ರ ತಲೆಯಲ್ಲಿ ಅಂತಂದ್ರೆ, ಅನ್ವಾಂಟೆಡ್ ಸ್ಟ್ರೆಸ್ ಬಿಲ್ಡ್ ಮಾಡ್ಕೊಳ್ತಾರೆ. ಅದೇ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಪ್ಲಸ್ ಫ್ಯಾಮ್ಲಿಲೂ ತುಂಬಾ ಅವಾಗ ಸಪೋರ್ಟ್ ಕೊಡಬೇಕು. ನಾನು ಒಂದು ಲೇಡಿಗೆ 2 times 3 times ಆದ್ರೂ ಭ್ರೂಣ ಅಂಟ್ಕೋತಾನೆ ಇರಲಿಲ್ಲ. ಸೆಪ್ರೇಟ್ ಆಗಿ ಒಂದು ಚೇಂಬರಲ್ಲಿ ಕರೆದು ಮಾತಾಡಿದಾಗ ಆ 15 days ಅಲ್ಲಿ ತುಂಬಾ ಫಿಸಿಕಲ್ ಅಬ್ಯೂಸ್ ಇರುತ್ತಂತೆ, ಮೆಂಟಲ್ ಅಬ್ಯೂಸ್.
ಅಂದ್ರೆ ಏನೇನೋ ಮಾತಾಡೋದು, ಚುಚ್ಚು ಮಾತಾಡೋದು, ನಿನ್ ಕೈಲಿ ಆಗತ್ತಾ, ಇದು ಎಲ್ಲಾಗತ್ತೆ, ಈ ಸಲಿನೂ ಹೋಗತ್ತೆ ಅನ್ನೋದು. ತುಂಬಾ ನೆಗೆಟಿವ್ ಆಗ. ಹಾ, ಸೊ ಆ ಪೀರಿಯಡ್ ಇಂಪಾರ್ಟೆಂಟ್, ನಾಟ್ ಓನ್ಲಿ ಆಫ್ಟರ್ ಕನ್ಸೆಪ್ಷನ್. ಅದಕ್ ಮುಂಚೆನು ಕರೆಕ್ಟ್ ಆಗಿ ಅವ್ರಿಗೆ ಮಾರಲ್ ಸಪೋರ್ಟ್ ಕೊಡ್ಬೇಕು. ಪ್ರತಿ ವಿಸಿಟ್ ಅಲ್ಲಿ ಯಾರೋ ಒಬ್ರು ಮನೆಯಿಂದ ಬರ್ಬೇಕು, ನೀಟಾಗಿ ಅವ್ರ ಜೊತೆ ಕೂತ್ಕೊಂಡು ಕೇಳಿಸ್ಕೋಬೇಕು, ಆರೈಕೆ ಮಾಡ್ಬೇಕು, ನಿನ್ಗೆ ಹಾಗೆ ಆಗತ್ತೆ ಅಂತ ಒಂದು ವರ್ಡ್ ಸಾಕು ಅವ್ರಿಗೆ ಪಾಪ. ಇವತ್ತು ಒಂದೋ ಎರಡೋ ಮಗು ಮನೆಯಲ್ಲಿ ಇರುವಂಥದ್ದು. ಹಾಗಾಗಿ ಮಕ್ಕಳ ಬಗೆಗೆ ನಮಗೆ ತುಂಬ ಒಂದು ಅಮೂಲ್ಯವಾದಂತಹ ಒಂದು ಭಾವನೆ, ಅದನ್ನು ನಾವು ಪಡ್ಕೊಳ್ಬೇಕು ಎನ್ನುವಂತಹ ಇಚ್ಛೆ ಕೂಡ, ಮತ್ತು ನಮ್ಮ ಎಲ್ಲ ಗಮನವನ್ನು ನಾವು ಅದಕ್ಕಾಗಿ ಕೊಡ್ತೀವಿ. ಅದೇ ವೇಳೆ ಅದು ಅತ್ಯಂತ ಒತ್ತಡವೂ ಆಗಬಾರದು, ಹಾಗೆಯೇ ಅದನ್ನು ಸರಿಯಾಗಿ ನಿರ್ವಹಿಸಲಾರದೆ ಹೋದಂತಹ ಸೋಲು ಆಗಬಾರದು. ಮಗುವನ್ನು ನಾವು ಸ್ವೀಕರಿಸ್ತಾ ಇದ್ದೀವಿ ಎಂದಾಗ ಅದು ಎಷ್ಟು ಪವಿತ್ರವಾಗಿದೆ, ಅಲ್ಲಿ ಅಂತಹ ಪವಿತ್ರವಾದ ಭಾವನೆಗಳಿಂದಲೇ ಅದನ್ನು ನಾವು ಸ್ವೀಕರಿಸಬೇಕಾಗಿದೆ. ಅಂತಹ ಒಂದು ಶುದ್ಧವಾದ, ಪವಿತ್ರವಾದ, ಸಕಾರಾತ್ಮಕವಾದಂತಹ ಭಾವನೆ ಮತ್ತು ವರ್ತನೆ ಅನ್ನುವುದು ಮಗುವನ್ನು ಸ್ವೀಕರಿಸುವ ಇಂತಹ ಸಂದರ್ಭದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನೇ ನಾವು ಇವತ್ತು ಅರ್ಥ ಮಾಡಿಕೊಂಡ್ವಿ. ನಮ್ಮ ಇಡೀ ಬದುಕು ಇಂತಹ ಸಕಾರಾತ್ಮಕವಾದಂತಹ ಚಿಂತನೆಗಳಿಂದಲೇ ತುಂಬಿದ್ರೆ ಬದುಕು ಎಷ್ಟು ಸೊಗಸಾಗಿರುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಭರವಸೆ ಕೇವಲ ಹೆಸರು ಮಾತ್ರ ಅಲ್ಲ. ನಾನು ಆಶಾ ಮೇಡಮ್ ಬಗ್ಗೆ ಹೇಳುವಾಗ ಯಾವಾಗಲೂ ಹೇಳ್ತೀನಿ, ಆಶಾ ಅನ್ನೋದು ಕೇವಲ ಹೆಸರು ಮಾತ್ರ ಅಲ್ಲ ಅಂತ. ಹಾಗಾಗಿ ಆಶಾ ಇರಬಹುದು, ಭರವಸೆ ಇರಬಹುದು, ಕೇವಲ ಹೆಸರುಗಳು ಮಾತ್ರ ಅಲ್ಲ. ಬದುಕಿನಲ್ಲಿ ನಾವು ನಿತ್ಯ ಜೀವನದಲ್ಲಿ ಅನುಸರಿಸುವ, ಅನುಭವಿಸುವ ಎಷ್ಟೋ ಸಂಗತಿಗಳನ್ನು ಒಳಗೊಂಡಿದೆ. ಆಸೆ, ಭರವಸೆ ಎರಡೂ ಕೂಡ ಬದುಕನ್ನು ಬದಲಾಯಿಸೋದಕ್ಕೆ ತುಂಬ ಮುಖ್ಯವಾಗುತ್ತೆ. ಮಕ್ಕಳಿಲ್ಲದೆ ಹೋದಂತಹ ದಂಪತಿಗಳ ಪಾಲಿಗೆ ಇಂತಹ ವಿಡಿಯೋಗಳು ಹೊಸ ಭರವಸೆಯಾಗಲಿ ಅನ್ನೋದೇ ನಮ್ಮ ಆಶಯವಾಗಿದೆ. ಇವತ್ತು ಈ ಎಪಿಸೋಡಿನಲ್ಲಿ ಪಾಲ್ಗೊಂಡಂತಹ ಡಾಕ್ಟರ್ ಆಶಾ ಅವರಿಗೂ, ಡಾಕ್ಟರ್ ವರ್ಷಾ ಅವರಿಗೂ ಕೃತಜ್ಞತೆಗಳು. ನಮಸ್ಕಾರ.